ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನೀಗ ಈ ವಿಡಿಯೋದಲ್ಲಿ ಲ್ಯಾಪ್ಟಾಪಲ್ಲಿ ಹೇಗೆ ನಾವು ದೀಕ್ಷಾ ಆ್ಯಪ್ನಲ್ಲಿ ನೋಡ್ತಕ್ಕಂಥ ಮಾಡ್ಯೂಲ್ಗಳನ್ನು ಓಪನ್ ಮಾಡಿ ಅದರಲ್ಲಿ ಹೇಗೆ ನಾವು ಕಲಿಯೋದು ಎಂಬತಕ್ಕಂಥದ್ದು ನೋಡೋಣ. ಮೊದಲು ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಮೊದಲು ಇಂಟರ್ನೆಟ್ ಕನೆಕ್ಟನ್ನು ಮಾಡಿಕೊಳ್ಳಿ. ಹಾಟ್ಸ್ಪಾಟ್ ಮೂಲಕ ಇಲ್ಲಿ ನೋಡ್ತಿದ್ದೀರಿ, ಬಲಗಡೆ ಒಂದು ಐಕನ್ ಇದೆ, ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಅಂತ ಕೊಡ್ರಿ. ಓಕೆ, ಈಗ ಆಗಿದೆ, ಕನೆಕ್ಟ್ ಆಗಿದೆ. ನಿಮ್ಮ ಲ್ಯಾಪ್ಟಾಪ್ಗೆ ಇಂಟರ್ನೆಟ್ ಕನೆಕ್ಟ್ ಆದ ನಂತರ ನೀವು ಗೂಗಲ್ ಕ್ರೋಮ್ಗೆ ಹೋಗ್ರಿ. ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು diksha.gov.in ಎಂದು ಟೈಪ್ ಮಾಡಿರಿ. diksha.gov.in ಇಲ್ಲಿದೆ ಅಂದರೆ ಆಲ್ರೆಡಿ ನೀವು ಈ ರೀತಿ ಅಡ್ರೆಸ್ಸನ್ನು ಈ ಒಂದು ಗೂಗಲಲ್ಲಿ ಟೈಪ್ ಮಾಡಿರಿ. ಟೈಪ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ಮೊದಲನೇದು ಆಪ್ಷನ್ ದೀಕ್ಷೆ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ದೀಕ್ಷಾ ಅಂತಕ್ಕಂಥದ್ದು ಮತ್ತು ದೀಕ್ಷಾ ಒನ್ ನೇಷನ್ ಒನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು. ಇಲ್ಲಿ ದೀಕ್ಷಾ ಅಂದರೆ ಏನು ಅಂತಕ್ಕಂಥ ಕೂಡ ಇಲ್ಲಿ ಲಾಂಗ್ ಫಾರ್ಮ್ ನೋಡ್ಬೋದು. ದೀಕ್ಷಾ ಅಂದರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಕೂಲ್ ಎಜುಕೇಷನ್ ಎಂದು ಅರ್ಥ ಆಗಿರುತ್ತದೆ. ಇದರ ಒಂದು ಲಾಂಗ್ ಫಾರ್ಮ್ ಆಗಿರುತ್ತೆ. ಇಲ್ಲಿ ದೀಕ್ಷಾ ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಎಕ್ಸ್ಪ್ಲೋರ್ ದೀಕ್ಷಾ ಅಂತಿದೆ ನೋಡ್ರಿ. ಈ ಎಕ್ಸ್ಪ್ಲೋರ್ ದೀಕ್ಷಾದ ಮೇಲೆ ಒಂದು ಕ್ಲಿಕ್ ಮಾಡಿರಿ. ರೈಟ್ ಬಟನನ್ನು ಒತ್ತಿದಾಗ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಸುಮಾರು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತೈತಿ. ಎಕ್ಸ್ಪ್ಲೋರ್ ದೀಕ್ಷಾ ಅಂತ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನಿಲ್ಲಿ ಕರ್ನಾಟಕ ಅಂತಕ್ಕಂಥ ಆಪ್ಷನ್ ಮೇಲೆ ಓದ್ತಾ ಇದ್ದೀನಿ. ಅದೇ ರೀತಿಯೇ ನೀವು ಮಾಧ್ಯಮ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ನೋಡ್ತಾ ಇದ್ದೀರಿ ಕನ್ನಡ ಮಾಧ್ಯಮಕ್ಕೆ ನಾನು ಈಗಾಗಲೇ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಬೇಕಾದ್ರೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತಿದೆಯಲ್ಲ, ಇಲ್ಲಿ ಕೂಡ ಬಲಭಾಗದಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ರಿ. ಈಗ ನೀವಿಲ್ಲಿ ನೋಡ್ಬೋದು, ನಿಮ್ಮ ಈ ಒಂದು ಲ್ಯಾಪ್ಟಾಪ್ನ ಬಲಭಾಗದಲ್ಲಿ ಅಥವಾ ಕಂಪ್ಯೂಟರ್ ಒಂದು ಸ್ಕ್ರೀನ್ ಬಲಭಾಗದಲ್ಲಿ ಮೇಲ್ಗಡೆಗೆ ಎಲ್ ಎಂಬತಕ್ಕಂಥ ಸಿಂಬಲ್ ಕಾಣ್ತಾ ಇದೆ. ಅಂದರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಆಗಿರುತ್ತೆ ಇದು. ಇದ್ರ ಮೇಲೆ ಒಂದು ಸರಿ ನೀವು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಪ್ರೊಫೈಲ್, ಅಕೌಂಟ್ ಡೀಟೇಲ್ಸ್ ಈ ಥರ ಎಲ್ಲ ಇದ್ದಾವೆ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಪ್ರೊಫೈಲ್ ಕೂಡ ನೋಡ್ಬೋದು. ಮೊಬೈಲಲ್ಲಿ ಯಾವ ಥರ ಬರುತ್ತೋ ಆ ಥರ ಮೊಬೈಲಲ್ಲಿ ಬರ್ತಕ್ಕಂಥ ಒಂದು ಪ್ರೊಫೈಲ್ ನೇಮು ಎಲ್ಲ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ನಾನು ಈಗ ಕೋರ್ಸ್ಗಳಿಗೆ ಹೋಗೋಣ. ಈಗ ಕೋರ್ಸ್ಗಳು ಅಂತಕ್ಕಂಥ ಮೇಲ್ಗಡೆ ಒಂದು ಇದು ಕಾಣ್ತಾ ಇದೆ ನೋಡ್ರಿ, ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ಸಿಂಗಲ್ ಕ್ಲಿಕ್. ಇಲ್ಲಿ ನೋಡ್ತಾ ಇದ್ದೀರಿ ಕೋರ್ಸ್ಗಳು. ಈಗಾಗಲೇ ನಾನು ಕೋರ್ಸ್ಗಳಿಗೆ ಜಾಯ್ನ್ ಆಗಿದ್ದೀನಿ. ಮತ್ತು ಫಿಲ್ಟ್ರ್ಗಳನ್ನು ಉಪಯೋಗಿಸ್ಬೇಕು. ನೀವು ಫಿಲ್ಟ್ರ್ಗಳನ್ನು ಉಪಯೋಗಿಸೋದ್ರಿಂದ ಏನಾಗುತ್ತಂದರೆ ನೀವು ನೇರವಾಗಿ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಮತ್ತು ಕನ್ನಡ ಮಾಧ್ಯಮಕ್ಕೆ ಸಂಬಂಧಿಸಿದ ಏನು ಒಂದು ಮಾಡೆಲ್ಗಳಿದ್ದಾವೆ ಅವು ಮಾತ್ರ ಡಿಸ್ಪ್ಲೇ ಆಗ್ತಿರ್ತವೆ. ಈಗ ನಾನು ಈಗಾಗಲೇ ಕೋರ್ಸಿಗೆ ಜಾಯ್ನ್ ಆಗಿರೋದ್ರಿಂದ ಆ ಒಂದು ಆಪ್ಷನ್ ಕಾಣ್ತಾ ಇಲ್ಲ, ಜಾಯಿನ್ ಕೋರ್ಸ್ ಅಂತ. ಕೋರ್ಸಿಗೆ ಸೇರಿರಿ ಅಂತ ಬರುತ್ತೆ ಮೊದಲಾಗಿದ್ದರೆ. ಈಗ ನನ್ನ ಕೋರ್ಸ್ಗಳು ಅನ್ನತಕ್ಕಂಥದ್ದು ಇಲ್ಲಿ ಎರಡು ಕಾಣುತ್ತಿದ್ದಾವೆ. ಒಂದು K1 ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಅಂತಕ್ಕಂಥ ಒಂದಿದೆ. ಎರಡನೇದು ಸುರಕ್ಷಿತ ಮತ್ತು ಆರೋಗ್ಯಕರ ಶಾಲಾ ಪರಿಸರ ನಿರ್ಮಾಣಕ್ಕಾಗಿ ಇಲ್ಲಿ ಮುಂದೆ ನೋಡ್ಬೋದು. ಈ ಒಂದು ಎರಡನೇದು ಮಾಡಲ್ ಕೂಡ ನೀವು ನೋಡ್ತಾ ಇದ್ದೀರಿ. ಏನಂತಿದೆ ಅಂದರೆ ಇಲ್ಲಿ ಸುರಕ್ಷಿತ ಮತ್ತು ಆರೋಗ್ಯಕರ ಶಾಲಾ ಪರಿಸರ ನಿರ್ಮಾಣಕ್ಕಾಗಿ ವೈಯಕ್ತಿಕ ಸಾಮಾಜಿಕ ಗುಣಗಳ ಅಭಿವೃದ್ಧಿ ಈ ಥರ ಇದೆ. ನಾವು ಮೊದಲನೇ ಒಂದು ಮಾಡಲ್ ಮೇಲೆ ಕ್ಲಿಕ್ ಮಾಡೋಣ. ನೀವು ನೋಡ್ತಾ ಇದ್ದೀರಿ ಮೊದಲನೇ ಮಾಡಲು ಇಲ್ಲಿ ಡಬಲ್ ಕ್ಲಿಕ್ ಮಾಡಿರಿ. ಈ ಥರ ಒಂದು ಓಪನ್ ಆಗುತ್ತೆ. ಇಲ್ಲಿ
ಈ ಮೊದಲನೇ ಮಾಡಲಿರ್ತಕ್ಕಂಥ ಕಂಟೆಂಟ್ಗಳು ಓಪನ್ ಆಗಿದೆ. ಇಲ್ಲಿ ನೋಡ್ತಾರೆ ಏನೇನು ಕಂಟೆಂಟ್ಗಳಿದಾವೆ ಅಂತ. ಮಾಡಲ್ನ ಅವಲೋಕನ ಇದೆ ಮೊದಲೇದು. ಇಲ್ಲಿ ಉದ್ದೇಶಗಳು ಮತ್ತು ಪಠ್ಯ ವಿಷಯದ ರೂಪರೇಷೆ, ಪರಿಚಯ, ಪಠ್ಯಕ್ರಮ, ಸಮನ್ವಯ ತರಗತಿ ಕೋಣೆಗಳು, ಸಾರಾಂಶ, ಕೃತಿ ಸಂಪುಟ ಚಟುವಟಿಕೆ, ಹೆಚ್ಚುವರಿ ಸಂಪನ್ಮೂಲಗಳು, ರಸಪ್ರಶ್ನೆ ಹಾಗೂ ಅಭಿನಂದನೆಗಳು. ಈ ಥರ ಪ್ರತಿಯೊಂದು ಮಾಡಲಿಗೆ ಒಂದು ಕಂಟೆಂಟ್ ಓಪನ್ ಆಗಿ ಕೊನೆಗೆ ರಸಪ್ರಶ್ನೆ ಮತ್ತು ಅಭಿನಂದನೆಗಳು ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ನಾನು ಈಗಾಗಲೇ 1, 2, 3, 4, 5 ಒಂದು ಕಂಟೆಂಟನ್ನು ಪೂರೈಸಿದ್ದೀನಿ. ಇನ್ನು 6ನೇ ಕಂಟೆಂಟು ಅರ್ಧ ಆಗಿದೆ. ನೋಡ್ಬೋದು ನೀವು ಗ್ರೀನ್ ಬಟನ್ನಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಕಂಟೆಂಟ್ ಅರ್ಧ ಆಗಿದೆ. ಇಲ್ಲಿ ಡಬಲ್ ಕ್ಲಿಕ್ ಮಾಡೋಣ. ನೋಡಿರಿ ನೀವು ಇಲ್ಲಿ ಯಾವುದು ಈ ಸಬ್ ಕಂಟೆಂಟ್ಗಳನ್ನು ಪೂರೈಸಬೇಕು ಅಂದರೆ ಇಲ್ಲಿ ನೋಡ್ತಾ ಇದ್ದೀರಿ. ಸಮನ್ವಯ ತರಗತಿ ಕೋಣೆಗಳು ಯಾಕೆ ಅರ್ಧ ಗ್ರೀನ್ ತೋರಿಸ್ತೈತೆ ಅಂದರೆ ಇಲ್ಲಿರ್ತಕ್ಕಂಥ ಸಬ್ ಟೈಟಲ್ಸನ್ನು ನಾನು ಪೂರ್ಣಗೊಳಿಸಿಲ್ಲ. ಆದ್ದರಿಂದ ಅದೇನಾಗಿದೆ ಅಲ್ಲಿ ಅರ್ಧ ಒಂದು ಗ್ರೀನ್ ಮಾರ್ಕ್ ತೋರಿಸ್ತದೆ. ಈ ಥರ ನಾವು ಪ್ರತಿಯೊಂದು ಕಂಟೆಂಟ್ ಆ ಮಾಡಲಿರ್ತಕ್ಕಂಥ ಪ್ರತಿಯೊಂದು ಕಂಟೆಂಟ್ಗಳನ್ನು ಅಭ್ಯಾಸ ಮಾಡಿ ನಾವು ಪೂರ್ಣಗೊಳಿಸ್ಬೇಕಾಗುತ್ತೆ. ಪ್ರತಿಯೊಂದು ಕಂಟೆಂಟ್ ಆದ ನಂತರ ನಿಮಗೆ ಅದು ಫೀಡ್ಬ್ಯಾಕ್ ಕೇಳುತ್ತೆ. ನೀವು ಎಷ್ಟು ಸ್ಟಾರ್ ಮಾರ್ಕ್ಗಳನ್ನು ಕೊಡ್ತೀರಿ ಅಂತಕ್ಕಂಥದ್ದು ಕೂಡ ಕೇಳುತ್ತಿರುತ್ತೆ. ನೀವು ಈ ಥರ ನಾವು ದೀಕ್ಷಾ ಆ್ಯಪನ್ನು ಲ್ಯಾಪ್ಟಾಪ್ ಹಾಗೂ ಡೆಸ್ಕ್ಟಾಪ್ ಮೇಲೆ ಓಪನ್ ಮಾಡಿಕೊಂಡು ಕೂಡ ನಾವೇನು ಮಾಡ್ಬೋದು, ಸ್ಪಷ್ಟವಾಗಿ ವಿಡಿಯೋಗಳು ಮತ್ತು ಪಿ ಡಿ ಎಫ್ಗಳನ್ನು ದೊಡ್ಡದಾಗಿ ನೋಡಿ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಏನು